ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಕುಮಟಾ ಬಸ್ ಸ್ಟಾಪಿಂದ ಯಾಣಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬಸ್ ಸ್ಟಾಪ್ ಕಡೆ ಬಂದಿದ್ದೀನಿ. ಬನ್ನಿ ಯಾಣಕ್ಕೆ ಹೋಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ನಿನ್ನೆ ತುಂಬ ಸುಸ್ತಾಗಿತ್ತು. ನೈಟು ಬರಬೇಕಾದ್ರೇ ತುಂಬ ಲೇಟ್ ಆಯಿತು. ಬಂದು ರೂಮ್ ಎಲ್ಲ ಹಿಡ್ಕೊಂಡು ರೂಮ್ಗೆ ಹೋಗಿ ಊಟ ಮಾಡಿಕೊಂಡು ಎಡಿಟಿಂಗ್ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ 11 ಗಂಟೆ ಮೇಲಾಯಿತು ಟೈಮು. ಲಾಗ್ನ ಎಂಡ್ ಮಾಡಿರಲಿಲ್ಲ. ಇವತ್ತು ಡೈರೆಕ್ಟಾಗಿ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಯಾಣಕ್ಕೆ ಹೋಗೋಣ ಫಸ್ಟು. ಗೈಸ್, ಪ್ಲ್ಯಾನ್ ಚೇಂಜ್ ಆಯಿತು. ಏನಂದರೆ ಯಾಣಕ್ಕೆ ಬಸ್ಸು 1 ಗಂಟೆ ಇದೆ ಅಂತ ಹೇಳಿದ್ರಲ್ಲ ಅವರು. ಅದಕ್ಕೆ ನಾನು ಅಷ್ಟೊತ್ತಿಗೆ ಗೋಕರ್ಣ ಹೋಗಿ ಬರಬೇಕು ಅಂತ ಗೋಕರ್ಣ ಬಂದಿದ್ದೀನಿ. ಕುಮಟಾಯಿಂದ ಬಸ್ ಹತ್ಕೊಂಡು ಗೋಕರ್ಣ ಬಂದು ಗೋಕರ್ಣನ ರೀಚ್ ಆಗಿದ್ದೀನಿ. ಇವಾಗ ಬೀಚ್ ಕಡೆ ಹೋಗ್ತಾಯಿದ್ದೀನಿ. ಬನ್ನಿ ಬೀಚ್ ಹತ್ರ ಹೋಗಿ ಸಿಗ್ತೀನಿ. ಏನ್ರಿ, ಇಲ್ಲೆಲ್ಲ ಫಿಶ್ ಮಾರ್ಕೆಟ್ ಇದು. ಫಿಶ್ ಮಾರ್ತವ್ರಿ ಇಲ್ಲೆಲ್ಲ, ಹಾದಿಲಿ ಬೀದಿಲಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸ್ವಲ್ಪ ನೋಡಿದೆ ಫಿಶ್ ಎಲ್ಲ. ಗೈಸ್, ಇವಾಗ ನಾನು ಗೋಕರ್ಣದ ಮೇನ್ ಬೀಚ್ ಹತ್ರ ಇದ್ದೀನಿ. ನೋಡಿ ಇಲ್ಲಿ ಬೀಚ್ ಯಾವ ರೀತಿ ಇದೆ. ಗೋಕರ್ಣ ಅಂದರೆ ಬರೀ ಬೀಚಸ್. ಎಲ್ಲೋದ್ರೂ ಬೀಚ್ಗಳು ಸಿಗುತ್ತೆ ನಿಮಗೆ. ಜಟಾಯು ತೀರ್ಥ, ಓಮ್ ಬೀಚು, ಇದೆಲ್ಲವೂ ಗೋಕರ್ಣದಲ್ಲೇ ಇರೋದು. ನೋಡಿ ಹೇಗಿದೆ ಗೋಕರ್ಣದ ಮೇನ್ ಬೀಚ್ ಅಂತ ಇದು. ಬನ್ನಿ ನೋಡ್ಕೊಬರೋಣ ಒಂದು ರೌಂಡು ಹೋಗಿ. ನೋಡಿ, ನಾಯಿಗೆ 20-20 ಬಿಸ್ಕಿಟ್ ಹಾಕ್ತಾಯಿದ್ದೀನಿ. ನಮಗಿಂತ ರಿಚ್ಚು ನಾಯಿ. 20-20 ಬಿಸ್ಕಿಟ್ ತಿಂತಾಯಿದೆ. ಎಲ್ಲ ಪುಡಿಯಾಗಿಬಿಟ್ಟಿದೆ ಗುರು. ಬ್ಯಾಗಲ್ಲಿ ಇಟ್ಟಿದ್ದೀನಿ. ಪ್ಲಾಸ್ಟಿಕ್ಗಳನ್ನು ನಾವೇ ತೊಗೊಂಡು ಹೋಗ್ಬೇಕು. ಈ ಥರ ಬೀಚಲ್ಲೆಲ್ಲ ಬಂದಾಗ ಹಾಕಬಾರ್ದು. 20-20 ಬಿಸ್ಕಿಟ್ ತಿಂತಾಯಿದೆ ನಾಯಿ. ಆವಾಗಿಂದ ನನ್ನ ಬೆನ್ನತ್ತೇ ತಿರುಗಾಡ್ತಾಯಿತ್ತು. ನಾನು ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಅದಕ್ಕೆ ಕರ್ಕೊಬಂದು ಒಂದು ಬಿಸ್ಕಿಟ್ ಪ್ಯಾಕೆಟನ್ನು ಹಾಕಿದ್ದೀನಿ. ಅದಕ್ಕೇನೂ ಆಗಲಿಲ್ಲ. ನನ್ನ ಹತ್ರ ಇದ್ದಿದ್ದು ಒಂದೇ ಪ್ಯಾಕೆಟು. ಒಂಚೂರು ಬಿಡ್ತಾಯಿಲ್ಲ ಗುರು, ಹಂಗೆ ತಿಂತೈತೆ. ಇವಾಗ ಬೀಚಿಂದ ಬಂದಿದ್ದೀನಿ. ಇಲ್ಲಿ ಏನೋ ಪಂಚೆ ತೊಗೋಬೇಕಂತೆ. ದೇವಸ್ಥಾನದ ಒಳಗಡೆ ಹೋಗ್ಬೇಕು ಅಂದರೆ ಅದಕ್ಕೆ ಪಂಚೆ ತೊಗೊಳ್ಬೇಕು ರಿಟರ್ನ್ ಬಂದಿದ್ದೀನಿ. ಈ ಕಡೆ ಎಲ್ಲ ಪಂಚೆ ಅಂಗಡಿಗಳು, ಬಟ್ಟೆ ಅಂಗಡಿಗಳು ಈ ಕಡೆ ಇದೆ. ಪಂಚೆ ಎಲ್ಲ ತೊಗೊಂಡು ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ತೊಗೊಂಡು ಮತ್ತೆ ರಿಟರ್ನ್ ಹೊರಗಡೆ ಬರ್ತೀನಲ್ಲ, ಆವಾಗ ನಾನು ನಿಮಗೆ ಸಿಗೋದು. ಬಂದರೆ ಹೃದಯದ ಗತಿಯೇನು ಹೇಳು ನೀನು, ನೀನೇ ಹೇಳು ಇನ್ನು ನಿನ್ನ ಕನಸಿನಲ್ಲಿ. ಗುರು, ಇವಾಗ ಅಲ್ಲಿಂದ ನೇರವಾಗಿ ಕುಡ್ಲೆ ಬೀಚ್ ಕಡೆಗೆ ಬಂದಿದ್ದೀನಿ. ನೋಡಿ ವ್ಯೂ ಹೇಗಿದೆ ಕುಡ್ಲೆ ಬೀಚ್ದು. ಸಖತ್ತಾಗಿದೆಯಲ್ಲ. ಆಹಾ, ನೀಟಾಗಿ ಅದಕ್ಕಿಂತ ಮಸ್ತಾಗಿದೆ ಅಂತ ಅನಿಸುತ್ತೆ ನನಗಂತೂ. ಹಸಿರಾಗುವುದೋ ಯಾರ ಸ್ಪರ್ಶದಿಂದ, ಯಾರ ಮನವು ಹಸಿಯಾಗುವುದೋ, ಯಾರ ಉಸಿರಲ್ಯಾರ ಹೆಸರೋ, ಯಾರು ಬರೆದರೋ ಯಾವ ಪ್ರಿಯ. ಗುರು, ಈ ಬೀಚಲ್ಲಿ ಫಾರಿನರ್ಸು ಜಾಸ್ತಿ ಬರ್ತಾರಂತೆ. ಅಂದರೆ ಫಾರಿನರ್ಸು ಜಾಸ್ತಿ ಬಂದು ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡೋದು. ಅವರ ಒಂದು ಎಂಜಾಯ್ಮೆಂಟ್ ಮಾಡೋವಂಥ ಪ್ಲೇಸ್ ಇದು. ಫಾರಿನರ್ಸು, ಇಂಡಿಯನ್ಸು ಜಾಸ್ತಿ ಬರೋದಿಲ್ಲ ಅಂತ ಹೇಳ್ತಾರೆ. ನನಗಂತೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ.
ಇರ್ಬೋದೇನೋ, ಯಾಕಂದರೆ ಇಲ್ಲಿ ಬರೀ ಫಾರಿನರ್ಸೇ ಕಾಣ್ತಾ ಇದ್ದಾರೆ ನನಗೂ ಕೂಡ ಆಗ್ಲಿಂದ. ಎಲ್ಲಿವರೆಗೂ ಬರಬೇಕಾದ್ರೆ ಏನಿಲ್ಲ ಅಂದರೂ ಒಂದು 15ರಿಂದ 20 ಜನ ಫಾರಿನರ್ಸು ಮೀಟ್ ಆಗಿದ್ರು, ಹೋದರು. ಇವಾಗ ಇಲ್ಲಿ ನೋಡಬೇಕು, ಅಲ್ಲಿ ಹೋದ್ಮೇಲೆ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಗೊತ್ತಾಗುತ್ತೆ ಇಲ್ಲಿ ಫಾರಿನರ್ಸ್ ಬರ್ತಾರಾ ಇಲ್ವಾ ಅಂತ. ಇತಿ ಹೂವು ಯಾರ ಹೃದಯದಲ್ಲರಳುವುದೋ. ಗಾಯ್ಸ್, ಇವಾಗ ನಾನು ಓಮ್ ಬೀಚ್ ಕಡೆ ಹೋಗ್ತಾ ಇದ್ದೀನಿ. ಓಮ್ ಬೀಚ್ಗೆ ಹೋಗೋ ದಾರಿ ನೋಡಿ ಹೇಗಿದೆ. ನಡ್ಕೊ ಓಡಾಡ್ತಾ ಇದ್ದೀನಿ ಗುರು. ಇಲ್ಲಿ ಗೋಕರ್ಣದಲ್ಲಿ ತುಂಬಾ ಕಷ್ಟ ಇದೆ. ವೆಹಿಕಲ್ ಇಲ್ಲ ನಿಮ್ಮ ಹತ್ರ ಅಂದರೆ, ವೆಹಿಕಲ್ ಇದ್ದರೆ ಮಾತ್ರ ಈ ಕಡೆ ಎಲ್ಲ ಓಡಾಡಿ. ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಅಥವಾ ಯಾವುದಾದ್ರೂ ವೆಹಿಕಲ್ನ ರೆಂಟಿಗೆ ತೊಗೊಂಡು ಓಡಾಡಿ. ನಾನು ಇಲ್ಲೇ ಹತ್ತತ್ರ 1 ಕಿಲೋಮೀಟ್ರ್ ಅಂತ ಬಂದೆ. ನನಗೆ ಹಿಂಗೆ ಗೊತ್ತು 1 ಕಿಲೋಮೀಟ್ರು ಈ ಥರ ಟ್ರೆಕ್ ಮಾಡಬೇಕು ಅಂತ. ಸೊ ಗಾಯ್ಸ್, ಇವಾಗ ರೀಚ್ ಆಗಿದ್ದೀನಿ ಓಮ್ ಬೀಚ್ನ. ಇಲ್ಲಿಂದ ಲಾಗಿಂಗೆಲ್ಲ ಮಾಡಿಕೊಂಡು ಮತ್ತು ರಿಟರ್ನು ಕುಮಟಾಗೆ ಹೋಗಬೇಕು. ಕುಮಟಾದಲ್ಲಿ ರೂಮ್ ಮಾಡಿದ್ದಲ್ಲ ಅಲ್ಲಿಗೆ ಹೋಗಬೇಕು. ನೋಡಿ ವ್ಯೂ ಹೇಗಿದೆ ಇಲ್ಲಿಂದ, ಸಖತ್ತಾಗಿ ಕಾಣಿಸ್ತಾ ಇದೆ. ಕಣ್ಣ ಮಿಂಚಿ ಜಾಹೀರಾತು ಕಳೆಯುವ ಹೃದಯಕ್ಕೆ ನಿಜಗ ಜೊತೆಯಲ್ಲಿ ಸಣ್ಣ ಪುಟ್ಟ ಖುಷಿಯನ್ನು ಹಂಚಿಕೊಂಡು. ಗುರು, ಇವಾಗ ಇಲ್ಲಿಂದ ಲಾಗೆಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾವು ಕುಮಟಾಕ್ಕೆ ಹೋಗಬೇಕು. ಯಾಕಂದರೆ ರೂಮ್ ಅಲ್ಲೇ ಮಾಡಿದ್ದಲ್ಲ, ಅಲ್ಲಿಗೆ ಹೋಗಬೇಕು. ಬಸ್ ಸ್ಟಾಪ್ ಹೋಗ್ಬೇಕು ಫಸ್ಟ್. ಇಲ್ಲಿ ಗೋಕರ್ಣ ಬಸ್ ಸ್ಟಾಪ್ ಹೋಗಿ ಸಿಗ್ತೀನಿ. ಇಲ್ಲಿಂದ 7 ಕಿಲೋಮೀಟ್ರ್ ಇದೆ. ರೀಚ್ ಆಗಿದ್ದೀನಿ ಕುಮಟಾನ. ಇವಾಗ ರೂಮ್ಗೆ ಹೋಗಬೇಕು. ಊಟ ಎಲ್ಲ ಮಾಡಿಯೇ ಹೋಗಬೇಕು. ಯಾಕಂದರೆ ಟೈಮ್ ಆಗಿದೆ, 7 ಗಂಟೆ ಆಗಿದೆ. ಅದಕ್ಕೆ ಮತ್ತೆ ನಿಮಗೆ ನಾಳಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಇದೆಲ್ಲ ಪ್ರೇಮನ ನನ್ನ ಮನಸ್ಸನ್ನು ಕೇಳಿರುವೆ. ಈ ವಯಸ್ಸಿಗೆ ದಿನ ಹೊಸ